ಸಹಿತ ಕಡಾಡಿಯವರು ಸಹಿತ ಇವರ ಮಾಡುತ್ತಿರೋದು ಪ್ರತಿಯೊಂದು ತಪ್ಪುಗಳಿಗೆ ಕಾರಣ ಹುಡುಕಿ ದಾಖಲೆಗಳನ್ನು ಕೂಡಿಸುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಅದು ಕೇಳಿ ಅವರು ನ್ಯಾಯಾಂಗದ ಪ್ರಶ್ನೆ ಮಾಡುವಂಥ ಒಂದು ಸಾಹಸಕ್ಕೂ ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರು ಇತ್ತೀಚೆಗೆ ಕೊಟ್ಟಂಥ ಅವ್ರು ತಮ್ಮ ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ನನಗೆ ಡಾಕ್ಯುಮೆಂಟ್ಸ್ ಸಿಕ್ಕರೆ ನಾನು ನಿಶ್ಚಿತವಾಗಿ ನ್ಯಾಯಕ್ಕೆ ಹೋಗ್ತೀನಿ, ನ್ಯಾಯದ ಪ್ರಶ್ನೆ ಮಾಡ್ತೀನಿ ಅನ್ನೋಂಥ ಒಂದು ದಿಟ್ಟತನ ತೋರ್ತಾ ಇದ್ದಾರೆ. ನಿಜವಾಗಿ ದಿಟ್ಟತನ ಬೇಕಾಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ಇವತ್ತಿನ ರಾಜಕಾರಣಕ್ಕೆ ಹೊಸ ಹುಡುಗರು, ಹೊಸ ವಿಚಾರಧಾರೆಯವರು ಬರಬೇಕಾಗಿದೆ. ಪ್ರಜಾಪ್ರಭುತ್ವ ಇಲ್ಲೇ ಮತ್ತಷ್ಟು ಇನ್ನೂ ಒಂದು ಸ್ವಚ್ಛಗೊಳ್ಬೇಕಾಗ್ಯದ. ಇವತ್ತು ಏನಾಗಿದೆಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಪಾಪ ಇವತ್ತು ಒದ್ದಾಡ್ತಾ ಇದೆ. ದುಡ್ಡಿದ್ದವ್ರ ನಡಕ, ಈ ಲ್ಯಾಂಡ್ ಮಾಫಿಯಾಗಳ ನಡಕ, ಅದರಲ್ಲೂ ಸಾರಾಯಿ ಮಾಫಿಯಾ ನಡಕ ಪಾಪ ಒದ್ದಾಡ್ಲಿಕ್ಕಂತದ. ಎಷ್ಟಿಲ್ಲ ಅದಕ್ಕೆ ಎಲ್ಲ ಮಾಫಿಯಾಗಳ ನಡಕ ಸಿಕ್ಕ ಒದ್ದಾಡುವಂಥ ಪ್ರಸಂಗ ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಹಂಗೆ ಇವತ್ತು ಕಡಾಡಿಯವರು ಏನು ಇಳಿದಾರ ಈ ಒಂದು ರಾಜಕೀಯ ರಂಗಕ್ಕೆ, ಒಂದು ರೀತಿ ಗೋಕಾಕದಲ್ಲಿ ಪ್ರಜಾಪ್ರಭುತ್ವದ ವಾತಾವರಣ ದಿನಕ್ಕೆ ಮೂಡಾಕತ್ತಿದ್ದೇನೋ. ಅದಕ್ಕೆ ಇದ್ದಂಥ ಅಶೋಕ್ ಪೂಜಾರಿ ಅವರು ಮಾಡಿದ್ದರು, ಯಾಕೋ ಏನೋ ಅಷ್ಟು ಪ್ರಭಾವಿ ಆಗಿರಲಿಲ್ಲ. ಬಟ್ ಈ ಸಲ ಮಾತ್ರ ಅದಕ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದಿದ್ದಾರೆ ಕಡಾಡಿಯವರು ಅಂತೇಳಿ. ಮತ್ತು ರಮೇಶ್ ಜಾರಕಿಹೊಳಿ ಅವ್ರನ್ನ ಅದು ಆಗಲಿ ಅಥವಾ ಜಾರಕಿಹೊಳಿ ಕುಟುಂಬವನ್ನಾಗಲಿ ಅವ್ರ ತಪ್ಪುಗಳನ್ನು ನೇರವಾಗಿ ಜನರ ಮುಂದೆ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಅವರು ಪ್ರಾಮಾಣಿಕವಾಗಿ ಬೆಳೀಲಿ. ಜಾರಕಿಹೊಳಿ ಅವರು ನಾಶ ಆಗಬೇಕಂತೇಳಿ ವಿಚಾರ ಅಲ್ಲ, ಅವ್ರು ಹಾಳಾಗೋಗ್ಕೊಳ್ಳೋದು ವಿಚಾರ ಅಲ್ಲ. ಅವರು ಬೆಳೀಲಿ, ಅದ್ರ ಪ್ರಾಮಾಣಿಕವಾಗಿ ವರ್ಕ್ ಮಾಡಲಿ, ಜನಪರವಾದಂಥ ಹೋರಾಟಗಳನ್ನು ಮಾಡಲಿ, ಅವರು ಜನರ ಮನದಲ್ಲಿ ಉಳಿಲಿ ಅನ್ನುವಂಥದ್ದು. ಆದರೆ ಅದೇ ಕಾಲಕ್ಕೆ ತಪ್ಪುಗಳು ಆದಷ್ಟು ಆಗಬಾರ್ದು. ತಪ್ಪಾದ್ರೆ ಆಗಲಿ, ಅಪರಾಧಿ ತಪ್ಪುಗಳಾಗಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ನಾವು ಭಾಳ ನೆನೆಸ್ಕೊಂಡು ವಿಚಾರ ಮಾಡಿ ಹೇಳಬೇಕಾಗಿದೆ. ಆ ಹಿನ್ನೆಲೆಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ತಪ್ಪಾಗಿದೆ ತಿದ್ದುಕೊಳ್ಳಿ, ಜೊತೆಗೆ ಹೊಸ ಒಂದು ಏನಪ್ಪ ಅಂದ್ರೆ ರಾಜಕೀಯಕ್ಕೆ ಒಂದು ಜನಪರವಾದಂಥ ಹೋರಾಟಕ್ಕೆ ಅವರೂ ಇಳೀಲಿ, ಜನಕ್ಕೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿ. ಇಲ್ಲಿ ಮುಖ್ಯ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯ ಫೈನಲ್. ಅವ್ರೇನು ಹೇಳ್ತಾರೆ ಅದ ಫೈನಲ್. ಹಾಗಂತೇಳಿ ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ಳೋದು ತಪ್ಪು ಅನ್ನೋದು ನಾವು ಮರೀಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇಡೀ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಕೊಟ್ಟದ, ಸಮಾನತೆ ಕೊಟ್ಟದ, ಬದುಕು ಹಕ್ಕು ಕೊಟ್ಟದ. ಮತ್ತು ಇವತ್ತು ಅವ್ರ ಸಹೋದರ ಅಂತ ಸತೀಶ್ ಅವರು ಸಹಿತ ಅಂಬೇಡ್ಕರ್ ಅವ್ರನ್ನ ಹಿಡ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಈ ಒಂದು ನೆಲೆಯಲ್ಲಿ ವಿಚಾರ ಮಾಡಿ ಇಲ್ಲೇ ಪ್ರಜಾಪ್ರಭುತ್ವ ಉಳಿವಿಗಾಗಿ ಪ್ರಯತ್ನ ಮಾಡಬೇಕಾಗಿದೆ. ತಪ್ಪಾದ್ರೆ ತಿದ್ದುಕೊಂಡು ಜೊತೆಗೆ ಹೊಸ ಹೆಜ್ಜೆ ಇಡುವಂಥದ್ದು ಮಾಡಬೇಕಾಗ್ಯದ. ಅಂಥ ಕೆಲಸಗಳು ಏನಾಗಬೇಕಾಗಿದೆ ಈಗ ಎಲ್ಲರ ಮುಂದೆ ಅದಾವೆ. ಇಲ್ಲಿ ಮೊದಲು ಬೇಕಾಗಿದ್ದು ಗೋಕಾಕಕ್ಕೆ MBBS ಕಾಲೇಜ್ ಆಗಿರ್ಬೋದು, BE ಕಾಲೇಜ್ ಆಗಿರ್ಬೋದು. ಇವತ್ತು ನೋಡಿ ಬಾಗಲಕೋಟೆಯಲ್ಲಿ ಏನೆಲ್ಲ ಇಲ್ಲಲ್ಲೇ ಎಲ್ಲ ಇಲ್ಲಿ ಬರಬೇಕಾಗಿದೆ. ಇವರೆಲ್ಲ ಸಾಧ್ಯದ ಈ ಸಹೋದರರಿಗೆ ಜಾರಕಿಹೊಳಿ ಕುಟುಂಬದವ್ರು ಸಾಧ್ಯದ. ಇವೆಲ್ಲ ಮಾಡಲಿಕ್ಕೆ ಅಸಾಧ್ಯ ಅಂತಲ್ಲ. ಯಾಕಪ್ಪ ಅಂತಂದ್ರೆ ಸರ್ಕಾರಗಳು ಅವ್ರ ಕೈಗಿದ್ದಾವೆ, ಸರ್ಕಾರ ಹೇಳಿದಂಗೆ ಕೇಳುವಂಗದ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮದು ಮತ್ತು ಸಾಕಷ್ಟು ಬಂಡವಾಳ ಅದ. ಆ ಬಂಡವಾಳ ಉಪಯೋಗ ಮಾಡ್ಕೊಂಡು ಜನಪರವಾದಂಥ ಜನರಿಗೆಲ್ಲ ಫ್ರೀಯಾಗಿ ಒಂದು ಸ್ವಲ್ಪ ಮೆಡಿಸಿನ್ ಸಿಗುವಂಥದ್ದು, ಎಜುಕೇಷನ್ ಸಿಗುವಂಥ ಒಂದು ಸಾಹಸಕ್ಕೆ ಇವರು ಕೈ ಆಗಬೇಕಾಗಿದೆ. ಯಾಕಪ್ಪ ಅಂದ್ರೆ ಮನೆಯಿಂದ 3 ಜನ ಅಂತೂ ಮಿನಿಸ್ಟರ್ ಆಗ್ತಾನೆ ಇದ್ದಾರೆ. ಇವ್ರು ಯಾಕಪ್ಪ ಇಲ್ಲೆಲ್ಲ ಇಡೀ ಗೋಕಾಕ್ ತಾಲೂಕಿಗೆ ಅಥವಾ ಗೋಕಾಕ್ ಜಿಲ್ಲೆ ಆಗಲಿ ಹೋರಾಟ ಮಾಡೋ ಜೊತೆಗೆ ಇಲ್ಲಿ ಫ್ರೀ ಎಜುಕೇಷನ್ ಮತ್ತು ಫ್ರೀ ಮೆಡಿಸಿನ್ ಯಾಕೆ ಮಾಡಬಾರ್ದು, ಎಲ್ಲರಿಗೂ ಸಿಗುವಂಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಆಗಬೇಕು ಅನ್ನೋದು ನಮ್ಮದು. ಅದು ಸರ್ಕಾರದ ಮೇಲೆ ಒತ್ತಡ ಯಾಕೆ ಮಾಡಿಸ್ಬಾರದಪ್ಪ ಅನ್ನುವಂಥದ್ದು. ಅನೇಕ ಸಲ ಇಲ್ಲೇ ಮುನ್ಸಿಪಾಲ್ಟಿಯಿಂದ ಹೊಲಸು ನೀರು ಬರೋದು ನಾವು ನೋಡ್ತಾ ಇದ್ವಿ, ನೀರಿನಲ್ಲೇ ಏನೋ ಕಲ್ಮಶ ಬರೋದು ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ಒಂದು 4 ದಿನ ಒಳ್ಳೆಯ ಸ್ವಚ್ಛ ನೀರು ಬಂದರೆ 2-3 ದಿನ ಅದೇ ಹಳಸಲು ನೀರು ಬರುವಂಥದ್ದು. ಅನೇಕ ಇಲ್ಲೂ ಸಹಿತ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ತಾಲೂಕು ದಂಡಾಧಿಕಾರಿ ಆಗಿರ್ಬೋದು, ಅಂದರೆ ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು, ಅಥವಾ ಇನ್ನುಳಿದ ಆಫೀಸ್ಗಳಾಗಿರ್ಬೋದು, ಅಥವಾ ಇನ್ನು ಇಲ್ಲಿ ನೀರಾವರಿ ಇಲಾಖೆಗಳಾಗಿರ್ಬೋದು, ಜೊತೆಗೆ ಇಲ್ಲಿ ನಮ್ಮ ನಗರಸಭೆ ಆಗಿರ್ಬೋದು, ಇವೆಲ್ಲನೂ ಎಲ್ಲ ಕಡೆ ವಿಶೇಷವಾಗಿ ದುಡ್ಡಿಲ್ಲದ ವ್ಯವಹಾರ ಆಗೋದಿಲ್ಲ ಅನ್ನೋದು ನಾವು ಸಾಮಾನ್ಯವಾಗಿ ಜನಸಾಮಾನ್ಯರಿಂದ ಕೇಳ್ತಾ ಇದ್ದೀವಿ. ಎಲ್ಲ ನೆಲೆಗಟ್ಟಿನೆಲ್ಲ ಒಂದು ಮೂಮೆಂಟು ಇಲ್ಲಿ ಆಗಬೇಕಾಗಿದೆ. ಜೊತೆ ಅವ್ರು ಸ್ವತಃ ತಿದ್ಕೋಬೇಕಾಗಿದೆ. ಯಾಕಂದರೆ ಈಗ ಕನ್ನಡಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಒಂದು ಸಣ್ಣ ಒಂದು ವಸ್ತು ಅಥವಾ ಪ್ರದೇಶವನ್ನು ಸಣ್ಣ ಒಂದು 2-3 ಗುಂಟೆ 10 ಗುಂಟೆ ನಾವು ಕೊಡಬೇಕಾದ್ರೆ ಅದು ಪರ್ಮಿಷನ್ ಅಲ್ಲಿಂದ ಬರಬೇಕು ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅದ್ರ ಸುಳ್ಳಂತ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಎಲ್ಲ ನೆಲೆಗಟ್ಟಿನಲ್ಲ ಇವತ್ತು ನಮ್ಮ ರಮೇಶ್ ಅವರು ಬಂದಂಥ ಈ ಒಂದು CID ದಾಳಿ ಇದು ಸತ್ಯಗಳನ್ನು ಹೊರಗೆ ಹಾಕಲಿ, ಜೊತೆಗೆ ಈ ಒಂದಿಲ್ಲಿ ತಪ್ಪುಗಳಿದ್ದರೆ, ಅಪರಾಧಗಳಿದ್ದರೆ ಅದಕ್ಕೆ ಕಡಾಡೆ ಅಂತವ್ರು ಹೋರಾಟ ಮಾಡಿ ನ್ಯಾಯವನ್ನು ಒದಗಿಸಲಿ ಅನ್ನುವಂಥ ಮಾತನ್ನು, ಜೊತೆಗೆ ಅವರು ಸಹ ಸಾರಿಗಳು ತಿದ್ದುಕೊಳ್ಳಿ ತಮ್ಮ ಭವಿಷ್ಯದ ದೃಷ್ಟಿಯಿಂದ ನಮಗೊಂದು ಕಳಕಳಿಯ ಒಂದು ಈ ವಿನಂತಿ. ಯಾಕಪ್ಪ ಅಂತಂದರೆ ರಾಜಕೀಯ ಅಂದ್ರೆ ದುಡ್ಡು ಹಾಕಬೇಕಾಗಿದೆ. ಒಂದು ರಾಜಕೀಯ ಕೆಡಿಸ್ಬಿಟ್ಟಿವಿ ನಾವು, ದುಡ್ಡು ಹಾಕೋದು ತೆಗೆದು ವ್ಯಾಪಾರ ಮಾಡಿಬಿಟ್ಟಿವಿ. ಆ ವ್ಯಾಪಾರಿಕರನ್ನು ಇವತ್ತು ಹೋಗ್ಬೇಕಾಗ್ಯದ. ಯಾರು ಯೋಗ್ಯರದಾರೆ, ಯಾರು ಪ್ರಾಮಾಣಿಕರಾದಾರೆ, ಯಾರು ಜನಪರವಾದಂಥ ಕಾಳಜಿ ಇದ್ದ ಜನರಿಗೆ ಒಳ್ಳೇದು ಮಾಡುವಂಥವ್ರು ಇದೆಲ್ಲ